ಇರಾನ್ ಮತ್ತು ಅಮೆರಿಕ ಏನೇನಾಗ್ತಾ ಇದೆ ಬೆಳವಣಿಗೆ? ಜಿನೇವಾದಲ್ಲಿ ಮಾತುಕತೆ ಅಂತೆ, ತಾಂತ್ರಿಕ ಮಾತುಕತೆ ನಡೆಯಿತಂತೆ, 60 ದಿನಗಳ ಕಾಲ ಮಾತುಕತೆ ಅಂತೆ, ಅಬ್ಸರ್ವೇಷನ್ ಅಂತೆ, ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಈ ಅಮೆರಿಕ ಅನ್ನುವಂತಹ ಒಂದು ದೇಶ ಇದೆಯಲ್ಲ, ತನ್ನ ಸ್ವಾರ್ಥವನ್ನು ಬಿಟ್ಟು ಯಾವ ಕಾರ್ಯವನ್ನು ಕೂಡ ಮಾಡಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಹೆಂಗೆ ಬೆಸ್ಟ್ ಎಕ್ಸಾಂಪಲ್ಲು ಅನ್ನೋದನ್ನು ನೋಡೋದಾದರೆ, ಯಾವ $300 ಬಿಲಿಯನ್ ಹಣವನ್ನು ನಾವು ಇರಾನ್ಗೆ ಕೊಡ್ತೀವಿ ಅಂತ ಅಮೆರಿಕ ಮಾತು ಕೊಟ್ಟಿತ್ತಲ್ಲ, ಅದನ್ನು ಹೆಂಗೆ ಕೊಡೋ ಪ್ರಯತ್ನ ಮಾಡ್ತಿದ್ರು. ನಾವು ಹೂಡಿಕೆ ಮಾಡಿಸ್ತೀವಿ, ಸೌದಿ ಅರೇಬಿಯಾ, ಜಪಾನ್, ಬೇರೆ ಬೇರೆ ದೇಶಗಳಿಂದ ಹೂಡಿಕೆ ಮಾಡ್ತೀವಿ, ಇರಾನ್ಗೆ ನೇರವಾಗಿ ಹಣ ಕೊಡಲ್ಲ ಅಂತ ಅಮೆರಿಕ ಒಂದು ವಾಗ್ದಾನವನ್ನು ಮಾಡಿತು. ಅದು ಒಂದು ಬೆಳವಣಿಗೆ. ಇದೀಗ ಒನ್ಸ್ ಅಗೇನ್ ಇರಾನ್ನ ಹಣ ಏನು ಅಮೆರಿಕಾದ ಬೇರೆ ಬೇರೆ ಖಾತೆಗಳಲ್ಲಿ ಮತ್ತು ವಿಶ್ವದ ಬೇರೆ ಬೇರೆ ಕಡೆ ಫ್ರೀಸ್ ಆಗಿದೆ, ಆ ಎಲ್ಲ ಹಣವನ್ನು ಕೂಡ ನಿಮಗೆ ನೇರವಾಗಿ ಹಣ ಕೊಡಲ್ಲ, ಅದರ ಬದಲಾಗಿ ನೀವು ಅಮೆರಿಕಾದಿಂದ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಅಮೆರಿಕ ಒಂದು ಕಟ್ಟಪ್ಪಣೆ ವಿಧಿಸುವ ಪ್ರಯತ್ನವನ್ನು ಇರಾನ್ ಮೇಲೆ ಮಾಡ್ತಾ ಇದೆ. ಇದರರ್ಥ ಆರ್ಥಿಕವಾಗಿ ನಾವು ಸಡಿಲಿಕೆ ಕೊಡ್ತಾ ಇದ್ದೀವಿ, ಆರ್ಥಿಕ ದಿಗ್ಬಂಧನಗಳನ್ನು ತೆರೀತಾ ಇದ್ದೀವಿ ಅನ್ನುವಂಥ ಒಂದು ಸಂದೇಶ. ಅದರ ಜೊತೆಗೆ ಅಮೆರಿಕಾದ ಜೊತೆಗೆ ನೀವು ವ್ಯಾಪಾರ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದೆ. ಹಾಗಾದರೆ ಅಮೆರಿಕದ ನಿಲುವೇನು? ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? ಇದೇ ಮೊದಲ ಸುದ್ದಿ, ಅಮೆರಿಕ ವರ್ಸಸ್ ಇರಾನ್. ಡೊನಾಲ್ಡ್ ಟ್ರಂಪ್ ಮಧ್ಯಪ್ರಾಚ್ಯದ ಈ ಯುದ್ಧದ ಬೆಳವಣಿಗೆಯಲ್ಲಿ ಒಂದು ಡಬಲ್ ಗೇಮ್ ಆಡ್ತಿದ್ದಾರಾ ಅನ್ನುವಂಥದ್ದೊಂದು ಪ್ರಶ್ನೆ ಬರ್ತಾ ಇದೆ. ಹೆಂಗೆ ಡಬಲ್ ಗೇಮು ಅಂತ ಹೇಳಿದರೆ, ಈ ಒಪ್ಪಂದ ಆಗಿದೆಯಲ್ಲ, ಈ ಒಪ್ಪಂದವನ್ನೇ ಬಲಿ ಪಡೆಯುವಂಥ ಹಂತ ಅದು. ಮೊದಲೇ ಹೇಳ್ಬಿಟ್ಟಿದ್ರು ಡೊನಾಲ್ಡ್ ಟ್ರಂಪ್, ನನಗೆ ಇಷ್ಟ ಆಗದೆ ಹೋದರೆ ನಾನು ದಾಳಿ ಮಾಡ್ತೀನಿ ವಾಪಸ್ಸು, ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ ಅಂತ. ಅದಕ್ಕಾಗಿಯೇ ನಿನ್ನೆ ಅಮೆರಿಕ ಸಂಸತ್ನಲ್ಲಿ ಒಂದು ಬೆಳವಣಿಗೆ ಆಯಿತು, ವೋಟಿಂಗ್ ಆದ ನಂತರ ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಸೋತಿದ್ದು, ಅದರಿಂದ ಆಕ್ರೋಶಗೊಂಡಿದ್ದು ಡೊನಾಲ್ಡ್ ಟ್ರಂಪ್. ಆದರೆ ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ನ ಮೇಲಿನಂತಹ ನಿಯಂತ್ರಣವನ್ನು ತಪ್ಪಿಸಿಕೊಳ್ಳೋದಕ್ಕೆ ಟ್ರಂಪ್ ಯಾವುದೇ ಕಾರಣಕ್ಕೂ ಮುಂದಾಗ್ತಾ ಇಲ್ಲ. ಅದ್ರ ಮೇಲೆ ನಿಯಂತ್ರಣ ಹೊಂದಬೇಕು ಅಂತ. ಅದು ಹಾರ್ಮುಜ್ ಜಲಸಂಧಿ ಆಗಿರಲಿ, ಅವರ ಆರ್ಥಿಕ ಚಟುವಟಿಕೆಗಳಾಗಿರಲಿ, ಅವರ ಒಟ್ಟಾರೆ ವ್ಯಾಪಾರ ವಲಯ ಆಗಿರಲಿ, ಎಲ್ಲದರ ಮೇಲೂ ಕೂಡ ನನ್ನ ನಿಯಂತ್ರಣ ಇರಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಅವರೆಲ್ಲವನ್ನು ಮಾಡ್ತಾ ಇದ್ದಾರೆ. ಇದು ಇರಾನ್ ಮತ್ತು ಅಮೆರಿಕದ ನಡುವೆ ಬೆಳವಣಿಗೆ ಆಗ್ತಾ ಇದ್ದರೆ, ಇತ್ತ ಭಾರತಕ್ಕೆ ಇರಾನ್ನಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಅದು ತೈಲದ ವಿಚಾರದಲ್ಲಿ. ಇರಾನ್ ಮತ್ತು ಭಾರತದ ಸಂಬಂಧದ ಬಗ್ಗೆ ಅನೇಕ ಬಾರಿ ನಾವು ಮಾತನಾಡಿದ್ದೀವಿ. ಒಂದು ಅತ್ಯುತ್ತಮವಾದಂಥ ರಾಜತಾಂತ್ರಿಕ ಸಂಬಂಧವನ್ನು 2019 ಮೇ ತಿಂಗಳ ತನಕವೂ ಕೂಡ ಹೊಂದಿತ್ತು ಭಾರತ ಮತ್ತು ಇರಾನ್. ಯಾವಾಗ ಅಮೆರಿಕ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸುವ ತನಕ. ಇದೀಗ ಅಂಥದ್ದೇ ಬೆಳವಣಿಗೆಗಳಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಅದು ಸುಳ್ಳಾದರೆ ಶಾಂತಿ ಒಪ್ಪಂದ ರದ್ದು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಏನು? ಜಲಸಂಧಿಯಲ್ಲಿ ಹಡಗುಗಳಿಂದ ಸುಂಕ ವಸೂಲಿ ಮಾಡ್ತಾ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಮೊದಲ ಕಂಡೀಷನ್ ಅಮೆರಿಕದ್ದು ಇದೇ ಆಗಿತ್ತು. ಏನು ಅಂತ? ಯಾವುದೇ ಕಾರಣಕ್ಕೂ ಸುಂಕವನ್ನು ವಿಧಿಸಬಾರದು ಅಂತ. ಹಾರ್ಮುಜ್ ಟೋಲು, ಆ ಟೋಲಿನ ನೋಡಿ, ಅಮೆರಿಕ ಮತ್ತು ಇರಾನ್ ಈ ದೀರ್ಘಕಾಲದ ರಾಜತಾಂತ್ರಿಕ ಸಂಬಂಧಗಳೆಲ್ಲವೂ ಕೂಡ ಆಗಿತ್ತು. ಈ ಸಂಬಂಧಗಳಾದ ನಂತರ ಈ ದಾಳಿ ಪ್ರತಿದಾಳಿ ಎಲ್ಲವೂ ಕೂಡ ಆಯಿತು. ಇದಾದ ನಂತರ ಅವರು ಏನು ಹೇಳ್ತಾ ಇದ್ದಾರೆ? ಇರಾನ್ ನೀಡಿದಂತಹ ಸುಳ್ಳು ಮಾಹಿತಿ ಏನಾದರೂ ನಮಗೆ ಸಿಕ್ಕಿಬಿಟ್ರೆ ನಾವು ದಾಳಿ ಮಾಡ್ತೀವಿ ಅಂತ. ಈ ನೀವು ಅಮೆರಿಕದ ಬೇಡಿಕೆಗಳನ್ನು 14 ಬೇಡಿಕೆಗಳನ್ನು ನೋಡ್ಕೊಳ್ತಾ ಹೋದರೆ, ನೀವು ಪರಮಾಣು ಕಾರ್ಯಕ್ರಮದ ಬಗ್ಗೆ, ಅದಾದ ನಂತರ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಒಂದು ಮಾತು ಹೇಳಿದ್ರು. ಏನಂತ? ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಕಾರಣಕ್ಕೂ ಇರಾನ್ ಸುಂಕವನ್ನು ವಿಧಿಸಬಾರದು, $1 ಟೋಲನ್ನು ವಿಧಿಸಬಾರದು ಅಂತ. ಇದಕ್ಕೆ ತದ್ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ 3 ದಿನಗಳ ಹಿಂದೆ ಮಾತನಾಡಿದ್ರು. ಏನಂತ ಹೇಳಿದ್ರು ಅವರು? ಯಾವುದಾದರೂ ಹಡಗುಗಳ ಮೇಲೆ ಇರಾನ್ ಸುಂಕ ವಿಧಿಸೋದಾದರೆ, ಇರಾನ್ನ ಮೇಲೆ ಕಠಿಣ ನಿರ್ಬಂಧಗಳನ್ನು ಇರಾನ್ ಏನಾದರೂ ಮುಂದುವರಿಸೋದಾದರೆ ನಾನು ಅಲ್ಲಿ ಸುಂಕವನ್ನು ವಿಧಿಸ್ತೀನಿ ಅಂತ. ಸುಂಕವನ್ನು ನಾನು ವಿಧಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅಂದರೆ ಲೆಬನಾನ್ ಇಸ್ರೇಲ್ ಕಾರ್ಯಾಚರಣೆ ವಿಚಾರದಲ್ಲೂ ಕೂಡ ಈ ಜಟಾಪಟಿಗಳಾಗ್ತಾ ಇದೆ. ಹೆಂಗ್ ಜಟಾಪಟಿಗಳು? ದಾಳಿ ಮಾಡಬಾರ್ದು ಅಂತ ಹೆಜ್ಬುಲ್ಲಾದಿಗೆ ನೀವು ಒತ್ತಡ ಹೇರಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಅದಕ್ಕಾಗಿ ಒಂದು ನಿಯಂತ್ರಣ ಸಮಿತಿಯನ್ನು ತರೋ ಪ್ರಯತ್ನ ಆಯಿತು. ಇಷ್ಟು ದಿನಗಳ ಕಾಲ ಅಮೆರಿಕ ಇಸ್ರೇಲ್ಗೆ ಹೇಳ್ತಾ ಇತ್ತು, ನೀವು ಹೆಜ್ಬುಲ್ಲಾ ಮೇಲೆ ಮತ್ತು ದಕ್ಷಿಣ ಲೆಬನಾನ್ ಮೇಲೆ ಯಾವುದೇ ಹಿಡಿತವನ್ನು ಹೊಂದಬಾರದು ಅಂತ. ಈ ಹಿಡಿತ ವಾಪಸ್ ಹೋಗದೇ ಇದ್ದಾಗಲೂ ಕೂಡ ಇಸ್ರೇಲ್ನ ಒತ್ತಡ ದೊಡ್ಡ ಮಟ್ಟದಲ್ಲಿದೆ. ಆ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ, ಇಸ್ರೇಲ್ನ ವಿಚಾರದಲ್ಲಿ ಏನೇನಾಯಿತು ಬೆಳವಣಿಗೆಗಳು ಅಂತ. ಆದರೆ ಇವೆಲ್ಲದರ ಹೊರತಾಗಿ ಇಸ್ರೇಲ್ನ ಒತ್ತಡ
ಅಮೆರಿಕದ ಮೇಲೆಯೂ ಕೂಡ ಇದೆ. ಇಸ್ರೇಲ್ ಯಾವುದೇ ಕಾರಣಕ್ಕೂ ನಾನು ಅಮೆರಿಕದ ಮಾತುಗಳನ್ನು ಕೇಳಿ ನಡೆಯೋದಿಲ್ಲ ಅಂತ ಅವರು ಒಂದು ಮಾತುಕತೆಗಳನ್ನು ಹೇಳ್ತಾ ಇದ್ರೆ, ಅಮೆರಿಕದ ಒಂದು ಮಿತ್ರ ದೇಶವಾಗಿರುವಂಥ ಇಸ್ರೇಲ್ನ ಕಳೆದುಕೊಳ್ಳಬಹುದು, ಅದು ಮುಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನನಗೆ ಏಟ ಆಗಬಹುದು ಎನ್ನುವಂಥ ಆತಂಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ಇದೆ. ಯಾಕೆ ಅನ್ನೋದಕ್ಕೆ ನಾನು ಮೊನ್ನೆ ಹೇಳಿದ್ದೀನಿ, ಯಹೂದಿಗಳು ದೊಡ್ಡ ಮಟ್ಟದ ಪ್ರಭಾವವನ್ನು ಅಮೆರಿಕದ ರಾಜಕೀಯ ಚುನಾವಣೆಗಳಲ್ಲೆಲ್ಲ ಹೊಂದಿದ್ದಾರೆ, ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಅವರದೆಲ್ಲ ಹಿಡಿತಾ ಇದೆ. ಆ ಕಾರಣಕ್ಕಾಗಿ ಇರಾನ್ನ ಮೇಲೆ ಒಂದು ಒತ್ತಡವನ್ನು ಹೇರುವ ಮುಖಾಂತರ ಇರಾನ್ನ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡಿದ್ದಾರೆ. ಆ ಸಮಿತಿ ಹೋಗಿ ಹೆಜ್ಬುಲ್ಲಾದವರನ್ನ ದಕ್ಷಿಣ ಲೆಬನಾನ್ನಿಂದ ವಾಪಸ್ ತೆಗೆದುಕೊಂಡು ಬರಬೇಕು ಅನ್ನುವಂಥ ಆಲೋಚನೆ ಡೊನಾಲ್ಡ್ ಟ್ರಂಪ್ ಅವ್ರದ್ದಿದೆ. ಆ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಮಾತುಕತೆ ಆಗ್ತಾ ಇದೆ. ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಇರುವಂತಹ ಕಂದಕಗಳು, ಅವರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು, ಇವೆಲ್ಲದರ ನಡುವೆ ಅಮೆರಿಕ ಇವತ್ತು ಸಿಕ್ಕಾಕೊಂಡಿರೋದು. ಇದೀಗ ಅವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ನೀವು ದಂಡವನ್ನ ಅಥವಾ ಸುಂಕವನ್ನ, ಇರಾನ್ ಮೊದಲು ಏನು ಹೇಳಿತ್ತು, ನಾವು ಯಾವುದೇ ಕಾರಣಕ್ಕೂ ಕೂಡ ಟೋಲ್ ರೂಪದಲ್ಲಿ ನಾವು ವಸೂಲಿ ಮಾಡೋದಿಲ್ಲ ಅಂತ. ಅದರ ಬದಲಾಗಿ ಕಾನೂನಾತ್ಮಕವಾಗಿ ವಿರುದ್ಧವಾಗಿ ಏನು ಮಾಡ್ತಾರೆ, ಯಾವುದೋ ಹಡಗಿನ ತೈಲ ಸೋರಿಕೆ ಆಗ್ತಾ ಇರುತ್ತೆ, ಅದನ್ನು ನಾವು ರಕ್ಷಣೆ ಮಾಡಬೇಕು, ಹೀಗಾಗಿ ನಾವು ಅವರಿಗೆ ಸುಂಕದ ಬದಲಾಗಿ ಅದನ್ನು ನಾವು ಹಣದ ರೂಪದಲ್ಲಿ ತೆಗೆದುಕೊಳ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಅವರು ಕೊಟ್ಟಿದ್ರು. ಒಂದು. ಎರಡನೇದು, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಓಡಾಟದ ಕಾರಣಕ್ಕಾಗಿ ಪರಿಸರ ಮಾಲಿನ್ಯ ಆಗುತ್ತೆ. ಆ ಪರಿಸರ ಮಾಲಿನ್ಯವನ್ನು ಸಂರಕ್ಷಣೆ ಮಾಡೋದಕ್ಕಾಗಿ, ಅದನ್ನು ಸರಿಪಡಿಸೋದಕ್ಕಾಗಿ ಅವರಿಂದ ಸೇವಾ ಶುಲ್ಕವನ್ನು ಪಡೆದುಕೊಳ್ತೀವಿ ಅಂತ ಇರಾನ್ ಅವರು ಹೇಳಿದ್ರು. ಎರಡು. ಮೂರನೇದು, ಅವರು ಹೇಳಿರುವಂಥದ್ದು, ಯಾವುದೋ ಒಂದು ಹಡಗಿರುತ್ತೆ, ಆ ಹಡಗಿಗೆ ನಮ್ಮ IRGCಯ ಬೆಂಬಲ ಬೇಕಾಗಿರುತ್ತೆ, ನಮ್ಮ ಸಹಾಯ ಅವರಿಗೆ ಏನಾದರೂ ಬೇಕಾಗಿರುತ್ತೆ, ನಾವು ಸಹಾಯ ಸೌಕರ್ಯಗಳನ್ನು, ಸೇವೆಗಳನ್ನು ಕೊಡುವ ಮುಖಾಂತರ ಅದರಿಂದ ಸೇವಾ ಶುಲ್ಕವನ್ನು, ಅಂದರೆ ಸರ್ವಿಸಿನ ಮುಖಾಂತರ ನಾವು ಸೇವೆ ಕೊಡ್ತೀವಿ, ಸೇವೆಗೆ ವಿರುದ್ಧವಾಗಿ ಹಣವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ರು. ಇದೀಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರುವಂತಹ ಆತಂಕ, ಇವರೇನಾದ್ರೂ ವಾಣಿಜ್ಯ ಹಡಗುಗಳಿಂದ ಈ ರೀತಿಯಾದಂತಹ ಸೇವಾ ಶುಲ್ಕವನ್ನು ಕಲೆಕ್ಟ್ ಮಾಡ್ತಾ ಹೋಗೋದಾದ್ರೆ ಒನ್ಸ್ ಅಗೇನ್ ತೈಲ ಬೆಲೆಯಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆಗಳಿರುತ್ತೆ, ವಿಮೆಯ ದರ ಏರಿಕೆ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ಮಾಹಿತಿ ನನಗೇನಾದ್ರೂ ಸಿಕ್ಕರೆ ನಾನು ಮಾತ್ರ ಸುಮ್ಮನಿರಲ್ಲ ಅನ್ನುವಂಥ ಎಚ್ಚರಿಕೆಗಳನ್ನ ಹಾರ್ಮುಜ್ ವಿಚಾರದಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಲೆಬನಾನ್ ವಿಚಾರದಲ್ಲೂ ಕೂಡ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಇದು ಒಂದು. ಎರಡನೆಯದ್ದು, ಇರಾನ್ ಹಣಕ್ಕೆ ಟ್ರಂಪ್ ಅಗ್ನಿ ಪ್ಲಾನ್ ಮಾಡಿದ್ದಾರೆ. ಇರಾನ್ನ ಹಣ ಸಿಕ್ಕಾಕೊಂಡಿದೆ, $24 ಬಿಲಿಯನ್ ಹಣ. ಅದು ಹೆಂಗೆ ಸಿಕ್ಕಾಕೊಂಡಿತ್ತು, ಯಾವ ಕಾರಣಕ್ಕೆ ಸಿಕ್ಕಾಕೊಂಡಿತ್ತು, ಎಲ್ಲದರ ಬಗ್ಗೆ ನೋಡಿದ್ದೀವಿ. ಇದೀಗ ಇರಾನ್ನ ಫ್ರೀಸ್ ಆದಂಥ ಹಣ ಅಮೆರಿಕದ ರೈತರ ಪಾಲಾಗ್ತಾ ಇದೆ. ಹೆಂಗೆ ನೋಡಿ ನೀವು ಬೆಳವಣಿಗೆ, ಹಣ ಇರಾನ್ ಗಳಿಸಿದ್ದು ಇದೀಗ ರೈತರ ಪಾಲಾಗ್ತಾ ಇದೆ. ಹೆಂಗದು? ಇರಾನ್ಗೆ ನೇರವಾಗಿ ನಗದು ಕೊಡಲ್ಲ ಅಂತ ಅಮೆರಿಕಾದವರು ಹೇಳಿದ್ದಾರೆ. ಜೂನ್ 2026 ಸ್ವಿಟ್ಜರ್ಲ್ಯಾಂಡ್ನ ಶಾಂತಿ ಒಪ್ಪಂದ ಇದು ನೇರ ನಗದು ವರ್ಗಾವಣೆಯಲ್ಲ, ಬದಲಿಗೆ ಕಟ್ಟುನಿಟ್ಟಾದಂಥ ವ್ಯಾಪಾರ ಒಪ್ಪಂದದ ತಂತ್ರ ಅಂತ ಎಲ್ಲ ಹೇಳಲಾಗ್ತಾ ಇದೆ. ಹೆಂಗೆ ಆಗುತ್ತೆ? ಒಂದು ಎಸ್ಕ್ರೋ ಖಾತೆ ಅಂತ ಒಂದು ಖಾತೆ ತೆರೀತಾರೆ, ಎಸ್ಕ್ರೋ ಖಾತೆ ಅಂತ ಕರೀತಾರೆ ಇದನ್ನು. ಏನು ಎಸ್ಕ್ರೋ ಖಾತೆ ಅಂತ ಹೇಳಿದ್ರೆ, ಇಬ್ಬರು ವ್ಯಕ್ತಿಗಳು ಅಥವಾ ಎರಡು ದೇಶಗಳು ಅಥವಾ ಎರಡು ಸಂಸ್ಥೆಗಳ ನಡುವೆ ವ್ಯಾಪಾರ ಒಪ್ಪಂದಗಳು ಅಥವಾ ವ್ಯವಹಾರಗಳಾಗುವಂತಹ ಸಮಯದಲ್ಲಿ ಈ ಇಬ್ಬರ ನಡುವಿನ ಹಣದ ಸುರಕ್ಷತೆಗಾಗಿ ಒಂದು ಸಂಸ್ಥೆಯನ್ನು ಹುಟ್ಟಾಕೋದು ಅಥವಾ ಒಂದು ಬ್ಯಾಂಕ್ ಖಾತೆಯನ್ನು ತೆಗೆದುಕೊಂಡು ಹೋಗೋದು. ಈ ಬ್ಯಾಂಕ್ ಖಾತೆಗೆ ಏನಂತಾರೆ ಅಂತ ಹೇಳಿದ್ರೆ ಎಸ್ಕ್ರೋ ಖಾತೆ ಅಂತಾರೆ. ಈಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಹಣ ಸಿಕ್ಕಾಕೊಂಡಿದೆ, ಇರಾನ್ನ ಹಣ ಅಮೆರಿಕಾದ ಕಡೆ ಸಿಕ್ಕಾಕೊಂಡಿದೆ, ಇಬ್ಬರ ನಡುವೆ ವ್ಯಾಪಾರಗಳಾಗುತ್ತೆ, ಅದರ ಹಣದ ಸುರಕ್ಷತೆಗಾಗಿ ಎಸ್ಕ್ರೋ ಖಾತೆಯನ್ನು ಬಳಸಲಾಗುತ್ತೆ. ಹೆಂಗಾಗುತ್ತೆ ಇದು? ಈಗ ಉದಾಹರಣೆಗೆ ಇರಾನ್ನ $6 ಬಿಲಿಯನ್ ಹಣ ಕತಾರ್ನಲ್ಲಿ ಸಿಕ್ಕಾಕೊಂಡಿದೆ. $6 ಬಿಲಿಯನ್ ಹಣ. ಈ $6 ಬಿಲಿಯನ್ ಹಣ ಆರ್ಥಿಕ ದಿಗ್ಬಂಧನಗಳನ್ನು ತೆರೆದ ತಕ್ಷಣ ಇರಾನ್ಗೆ ಹೋಗಿ ಸಿಕ್ಕಾಕೊಂಡು ಬಿಡ್ತಾ ಸಾಧ್ಯ ಇಲ್ಲ. ಹೆಂಗೆ ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಈ ಒಪ್ಪಂದದ ಪ್ರಕಾರ ಈ ಹಣವನ್ನ ಇರಾನ್ಗೆ ನೇರವಾಗಿ ಸಿಗಲ್ಲ, ಅದರ ಬದಲಾಗಿ ಅಮೆರಿಕದ ನಿಯಂತ್ರಣದಲ್ಲಿರುವಂಥ ಎಸ್ಕ್ರೋ ಖಾತೆಯಲ್ಲಿ ಇಡಲಾಗುತ್ತೆ. ಕತಾರ್ ತನ್ನ $6 ಬಿಲಿಯನ್ ಹಣವನ್ನು ಈ ಎಸ್ಕ್ರೋ ಖಾತೆಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇರಾನ್ ಅದನ್ನು ಹೆಂಗೆ ಬಳಕೆ ಮಾಡ್ಕೊಳ್ಬೇಕು? ಇರಾನ್ ಕೇವಲ ಅಮೆರಿಕದ ರೈತರಿಂದ ಆಹಾರ ಧಾನ್ಯವನ್ನು ಖರೀದಿ ಮಾಡಬೇಕು. ಈ ಎಸ್ಕ್ರೋ ಖಾತೆನ ಬಳಕೆ ಮಾಡಿಕೊಂಡು ಯಾವ ಅಮೆರಿಕದ ರೈತರು ಬೆಳೆಗಳನ್ನು ಬೆಳೆದಿರ್ತಾರಲ್ಲ, ಆ ಬೆಳೆಗಳನ್ನು ಇರಾನ್ ಖರೀದಿ ಮಾಡಬೇಕು. ಆ ಖರೀದಿ ಆದ ತಕ್ಷಣ ಈ ಎಸ್ಕ್ರೋ ಖಾತೆಯಿಂದ ಹಣ ಡೆಬಿಟ್ ಆಗ್ತಾ ಹೋಗುತ್ತೆ, ಆ ಮುಖಾಂತರ ನಾವು ಹಣವನ್ನು ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇರೋದು. ಯಾವ್ಯಾವ ಬೆಳೆಗಳನ್ನು ಅಲ್ಲಿ ಕಂಡೀಷನ್ ಕೂಡ ಇದೆ. ಸೋಯಾಬೀನ್ ಅನ್ನು ಕಡ್ಡಾಯವಾಗಿ ಖರೀದಿ ಮಾಡಬೇಕು, ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು, ಅದಾದ ನಂತರ ಗೋಧಿಯನ್ನು ಕೂಡ ಖರೀದಿ ಮಾಡಬೇಕು ಅನ್ನುವಂಥ ಷರತ್ತನ್ನ ಇರಾನ್ ಮೇಲೆ ಅಮೆರಿಕ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕೆ ಸೋಯಾಬೀನ್ ಖರೀದಿಗೆ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಗಮನಿಸಬೇಕಾದ ಸಂಗತಿ, ಅಮೆರಿಕ ತನ್ನ ಒಟ್ಟಾರೆ ಕೃಷಿ ಭೂಮಿಯಲ್ಲಿ ಸೋಯಾಬೀನ್ ಅನ್ನು ಬೆಳೆಯುತ್ತಲ್ಲ, ಆ ಸೋಯಾಬೀನ್ ಬೆಳೆದಂತಹ ಬೆಳೆಯ 50% ಚೀನಾ ಖರೀದಿ ಮಾಡ್ತಾ ಇತ್ತು. ಚೀನಾ ಒಂದು ದೊಡ್ಡ ಗ್ರಾಹಕ ದೇಶ ಯಾರಿಗೆ? ಅಮೆರಿಕಕ್ಕೆ, ಸೋಯಾಬೀನ್ ವಿಚಾರದಲ್ಲಿ. ಆದರೆ ಈ ಹಿಂದೆ ಚೀನಾ ಮತ್ತು ಅಮೆರಿಕದ ನಡುವೆ ಏನಾಯಿತು ಅಂತ ಹೇಳಿದರೆ, ಅಮೆರಿಕ ದೊಡ್ಡ ಮಟ್ಟದ ಈ ಸುಂಕವನ್ನು ಚೀನಾದ ಆಮದು ಮಾಡಿಕೊಳ್ಳುವಂಥ ವಸ್ತುಗಳಿಗೆ ವಿಧಿಸಿದ್ರು. ಅದಾದ ನಂತರ ಚೀನಾವು ಕೂಡ ಆಮದು ಸುಂಕನ್ನು ದೊಡ್ಡ ಮಟ್ಟದಲ್ಲಿ ಅಮೆರಿಕದ ವಸ್ತುಗಳಿಗೆ ವಿಧಿಸಲಾಯಿತು. ಯಾವಾಗ ಚೀನಾ ಅಮೆರಿಕಾದಿಂದ ಬರ್ತಾ ಇದ್ದಂಥ ಆಮದು ವಸ್ತುಗಳಿಗೆ ಸುಂಕವನ್ನು ವಿಧಿಸ್ತಲ್ಲ, ಅಮೆರಿಕದ ರೈತರಿಗೆ ಮಾರುಕಟ್ಟೆ ಸಿಗಲಿಲ್ಲ.
ಅದರ ಪರಿಣಾಮ ಏನಾಯಿತು? ಸೋಯಾಬೀನ್ ದರ ಏಕಾಏಕಿಯಾಗಿ ಅಮೆರಿಕಾದಲ್ಲಿ ಕುಸಿತು. ಅನ್ಯವಾದಂತಹ ಮಾರುಕಟ್ಟೆ ಅಮೆರಿಕಾದ ರೈತರಿಗೆ ಸಿಕ್ಕಿಲ್ಲ. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ನೋಡಿ, ಸೋಯಾಬೀನ್ ವಿಪರೀತವಾದಂತಹ ಬೆಳೆ ಅಮೆರಿಕಾದಲ್ಲಿ ಈಗಾಗಲೇ ಇದೆ, ಮಾರ್ಕೆಟ್ ಇಲ್ಲ. ಆ ಮಾರ್ಕೆಟನ್ನು ಹೆಂಗೆ ಮಾಡಬೇಕು? ನಾವು ಹೆಂಗಂದ್ರೂ ಇರಾನ್ಗೆ ಹಣ ಕೊಡಬೇಕು. ಆ ಹಣವನ್ನು ಹೆಂಗೆ ಕೊಡೋದು? ನಮ್ಮ ಬಳಿ ಇರುವಂತಹ ಸೋಯಾಬೀನು, ಮೆಕ್ಕೆಜೋಳ, ಗೋಧಿಯನ್ನು ಮಾರಾಟ ಮಾಡೋದ್ರ ಮುಖಾಂತರ ಕೊಡಬೇಕು ಅನ್ನುವಂಥ ಆಲೋಚನೆಯ ಭಾಗವಾಗಿ ಇಂಥದ್ದೊಂದು ಪ್ಲಾನ್ ಅನ್ನು ಇದೀಗ ಅಮೆರಿಕ ಮಾಡಿಕೊಂಡಿದೆ. ಬಟ್ ಇರಾನ್ ಇದನ್ನ ನಾವು ಖರೀದಿ ಮಾಡುವಂಥ ಹಕ್ಕಿಲ್ಲ, ನಾವು ಆಲೋಚನೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಇದು ಒಂದು ಭಾಗ. ಮತ್ತೊಂದು, ಭಾರತಕ್ಕೆ ಇರಾನ್ ಗುಡ್ ನ್ಯೂಸ್ ಕೊಟ್ಟಿದೆ. ಏನು ಗುಡ್ ನ್ಯೂಸು? ಅದೇ ತೈಲದ ವಿಚಾರ. ಇಂಧನ ಸಹಕಾರಕ್ಕೆ ಇರಾನ್ ಪೆಟ್ರೋಲಿಯಂ ಸಚಿವರೆಲ್ಲ ಮುಂದೆ ಬಂದಿದ್ದಾರೆ. ತೈಲ ಮತ್ತು ಅನಿಲ ಕ್ಷೇತ್ರದಲ್ಲಿ ವ್ಯಾಪಕ ಹೂಡಿಕೆಗೆ ಇರಾನ್ ಯಾವಾಗಲೂ ಕೂಡ ಸಿದ್ಧವಾಗಿದೆ ಅಂತ ಅವರೆಲ್ಲ ಹೇಳಿದ್ರು. ಬ್ರಿಕ್ಸ್ ಇಂಧನ ಸಚಿವರ ಸಭೆಯಲ್ಲಿ ಭಾರತದ ಜೊತೆಗೆ ಎಲ್ಲ ಮಹತ್ವದ ಸಭೆ ನಡೆಸಿದ್ರು. ಹಾರ್ಮುಜ್ ಉದ್ವಿಗ್ನತೆ ಇಳಿಕೆಯಾಗಿದೆ, ಭಾರತಕ್ಕೆ ಕಚ್ಚಾ ತೈಲ ದೊಡ್ಡ ಮಟ್ಟದಲ್ಲಿ ಪೂರೈಕೆ ಆಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇರೋದು. ಹೆಂಗೆ ನೋಡಿ ನೀವು, ಭಾರತ ಮತ್ತು ಇರಾನ್ ನಡುವೆ ತೈಲ ಇಂಧನ ಸಹಕಾರ ಮತ್ತೆ ಆರಂಭ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಪೆಟ್ರೋಲಿಯಂ ಸಚಿವ ಮೊಹಸನ್ ಪಾಕ್ನೇಜಾದ್ ಅಂತ ಇರಾನ್ನ ಪೆಟ್ರೋಲಿಯಂ ಸಚಿವರು ಇವರು. ಇದಾದ ನಂತರ ಭಾರತದ ಇರಾನ್ ಇಂಧನ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಜೊತೆಗೆಲ್ಲ ಚರ್ಚೆ ಆಯಿತು. ಅಂದರೆ ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಗಳೆಲ್ಲ ನಡೀತಾ ಇದೆ. ಈ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಇರಾನ್ನ ಪೆಟ್ರೋಲಿಯಂ ಸಚಿವರು ಬಂದರು. ಅದಾದ ನಂತರ ಪೂರ್ಣಾವಧಿ ಸದಸ್ಯ ಆಗಿದೆ ಇರಾನ್ ಕೂಡ. ಈ ಬ್ರಿಕ್ಸ್ ಇಂಧನ ಸಚಿವರ ಪಟ್ಟಿಯಲ್ಲಿ ಇರಾನ್ ಕೂಡ ಪೂರ್ಣಾವಧಿ ಸದಸ್ಯ ಆಗಿರೋದು. 3 ಬೆಳವಣಿಗೆಗಳಾಗಿದೆ. ಏನು 3 ಬೆಳವಣಿಗೆಗಳು? ಅಮೆರಿಕ, ಏಷ್ಯಾದ ಕೆಲ ದೇಶಗಳು ಸೇರಿದಂತೆ ಜಾಗತಿಕವಾಗಿ ಇರಾನ್ನ ತೈಲವನ್ನು ಖರೀದಿ ಮಾಡೋದಕ್ಕೆ ಇದೀಗ 60 ದಿನಗಳ ಕಾಲ ಸಡಿಲಿಕೆಯನ್ನು ಕೊಟ್ಟಿದೆ. 60 ದಿನಗಳ ಕಾಲ ನೀವು ಖರೀದಿ ಮಾಡಬಹುದು ಅಂತ. ಆ ಖರೀದಿಯ ಭಾಗವಾಗಿ ಇರಾನ್ಗೆ ನಮಗೆ ಹೆಚ್ಚಿನ ತೈಲ ಸಿಗುತ್ತೆ, ಅದ್ರ ಬಗ್ಗೆ ಮಾತುಕತೆಗಳಾಗಿದೆ ಅಂತ. ಎರಡನೇದು, ಡಾಲರ್ ಅನ್ನು ಹೊರತುಪಡಿಸಿ ಭಾರತದ ರೂಪಾಯಿ ಮತ್ತು ಇರಾನ್ನ ರಿಯಾಲ್ ಕರೆನ್ಸಿ ಮುಖಾಂತರ ನೀವು ವ್ಯವಹಾರಗಳನ್ನು ಮಾಡಬಹುದು. ಅಂದ್ರೆ ಅವರವರ ಕರೆನ್ಸಿಗಳಲ್ಲಿ ವ್ಯವಹಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಹಾರ್ಮುಜ್ ಉದ್ವಿಗ್ನತೆ ಇಳಿಕೆ ಆಗಿದ್ದು. ಈ ಹಾರ್ಮುಜ್ 20% ತೈಲ ಬರುತ್ತೆ, ಎಲ್ಲವೂ ಕೂಡ ನಮ್ಗೆ ಗೊತ್ತಿದೆ. ಹಾರ್ಮುಜ್ನಲ್ಲಿ ದಾಳಿಗಳಾಗ್ತಾ ಇತ್ತು, ಅಮೆರಿಕವು ಕೂಡ ಹಡಗುಗಳಿಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಇದೀಗ ಹಾರ್ಮುಜ್ನ ಉದ್ವಿಗ್ನತೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಅಲ್ಲಿಂದ ನಮಗೆ ಬರಬಹುದು ಅಂತ. 2018-19 ಅವಧಿಯಲ್ಲಿ ಭಾರತ ಇರಾನ್ನಿಂದ 24 ಮಿಲಿಯನ್ ಟನ್ ಕಚ್ಚಾ ತೈಲವನ್ನು ವಾರ್ಷಿಕವಾಗಿ ಖರೀದಿ ಮಾಡ್ತಾ ಇತ್ತು. ಅಂದರೆ ನಮಗೆ ನೋಡಿ, ಸೌದಿ ಅರೇಬಿಯಾ ಮತ್ತು ಇರಾಕ್ನ ನಂತರ ಅತ್ಯಂತ ಹೆಚ್ಚು ತೈಲವನ್ನು ಪೂರೈಕೆ ಮಾಡುವಂಥ ದೇಶ ಇರಾನ್ದಾಗಿತ್ತು. ಒನ್ಸ್ ಅಗೇನ್ ಅದೇ ರಿಪೀಟ್ಗೆ ಹೋಗೋದಾದ್ರೆ, ನಾವು 18ರ ಒಪ್ಪಂದದ ನಂತರ ಏಕಾಏಕಿಯಾಗಿ ಟ್ರಂಪ್ ಹೊರಗಡೆ ಬಂದರು. ಅದಾದ ನಂತರ ತೈಲ ದಿಗ್ಬಂಧನಗಳನ್ನು ವಿಧಿಸಲಾಯಿತು. ತೈಲ ದಿಗ್ಬಂಧನಗಳನ್ನು ವಿಧಿಸಿದ ನಂತರ ಮೇ 2019 ತನಕವೂ ಕೂಡ ಕೊನೆ, ಅಲ್ಲಿ ತನಕ ನಾವು ಅವರಿಂದ ಖರೀದಿ ಮಾಡ್ತಿದ್ವಿ ಇರಾನ್ನಿಂದ. ಆದರೆ ಅದೆಲ್ಲವೂ ಕೂಡ ಶೂನ್ಯಕ್ಕೆ ಹೋಯಿತು. ಯಾವ ಕಾರಣಕ್ಕಾಗಿ? ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ, ನಮ್ಮ ಬ್ಯಾಂಕ್ ಖಾತೆಗಳಿಗೆಲ್ಲ ಎಫೆಕ್ಟ್ ಆಗುತ್ತೆ, ಅಮೆರಿಕ ಏನು ಮಾಡಬಹುದು ಎನ್ನುವಂಥ ಆತಂಕ ಇತ್ತು. ಹೀಗಾಗಿ 2019 ಮೇ ತಿಂಗಳ ಲಾಸ್ಟ್ ನಾವು ಇರಾನ್ನಿಂದ ತೈಲವನ್ನು ಖರೀದಿ ಮಾಡಿರೋದು. ಇದೀಗ ಆರ್ಥಿಕ ದಿಗ್ಬಂಧನಗಳು, ಅಮೆರಿಕದ ವಿನಾಯಿತಿ ಎಲ್ಲವೂ ಕೂಡ ಆಗಿದ್ದರಿಂದ ಇದೀಗ ಒಂದು ಅತ್ಯುತ್ತಮವಾದ ಸಂದೇಶ ಇರಾನ್ನಿಂದ ಬರ್ತಾ ಇದೆ. ಹಾಗಾಗಿ ತೈಲ ದರ ಭಾರತದಲ್ಲಿ ಕಡಿಮೆ ಆಗುತ್ತಾ ಎನ್ನುವಂಥ ಆಶಾಭಾವನೆ ಇದೆ. ಮತ್ತೊಂದು ಕಡೆ, ಟ್ರಂಪ್ ಮತ್ತು ಸೆನೆಟರ್ಗಳ ನಡುವೆ ವಾಗ್ವಾದವಾಗಿರುವಂಥ ಬೆಳವಣಿಗೆ. ನಾವು ನಿನ್ನೆ ಒಂದು ಸುದ್ದಿ ನೋಡಿದ್ವಿ. ಡೊನಾಲ್ಡ್ ಟ್ರಂಪ್ ಅವರ ಈ ಯುದ್ಧ ನೀತಿಯ ವಿರುದ್ಧ ಮತ ಚಲಾವಣೆಗಳಾಗಿತ್ತು. 4 ಜನ ಇವರದ್ದೇ ಪಾರ್ಟಿಯ, ರಿಪಬ್ಲಿಕನ್ ಪಾರ್ಟಿಯ 4 ಜನ ಸೆನೆಟರ್ಗಳು ಇವರ ವಿರುದ್ಧವೇ ಮತವನ್ನು ಚಲಾವಣೆ ಮಾಡಿ. ಇದು ಮೊದಲಲ್ಲ. ಫೆಬ್ರವರಿ ಯುದ್ಧ ಶುರುವಾದ ನಂತರವೂ ಕೂಡ ಅನೇಕ ಜನ ಟ್ರಂಪ್ ಅವರ ವಿರುದ್ಧ ಎಲ್ಲ ಮತವನ್ನು ಹಾಕಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಅಂಥದ್ದೇ ಬೆಳವಣಿಗೆ ಆಯಿತು. ಟ್ರಂಪ್ ಮತ್ತು ರಿಪಬ್ಲಿಕನ್ ಸೆನೆಟರ್ಗಳ ನಡುವೆ ಜೂನ್ 24ನೇ ತಾರೀಕಿಗೆ ಒಂದು ಮುಚ್ಚಿದ ಬಾಗಿಲಿನ ಔತಣಕೂಟ ನಡೀತಾ ಇತ್ತು. ಆ ಔತಣಕೂಟದಲ್ಲೆಲ್ಲ ಜಗಳ ಆಯ್ತಂತೆ. ಅಂದರೆ ಜೂನ್ 23ನೇ ತಾರೀಕಿಗೆ 2 ದಿನಗಳ ಹಿಂದೆ ಮತದಾನ ಆಯಿತು. ಅಂದರೆ ಯುದ್ಧ ಅಧಿಕಾರ ನಿಯಂತ್ರಿಸುವಂತಹ ನಿರ್ಣಯ ಅಂಗೀಕಾರ 50-48 ಮತಗಳಿಂದ ಅದೆಲ್ಲ ಗೆದ್ದು ಹೋಯಿತು. 4 ಪ್ರಮುಖ ರಿಪಬ್ಲಿಕನ್ ಸೆನೆಟರ್ಗಳೆಲ್ಲ ಟ್ರಂಪ್ ವಿರುದ್ಧ ಮತ ಹಾಕಿದ್ದನ್ನು ನಾವೆಲ್ಲ ನೋಡಿದ್ವಿ. ಹಾಗಾದ್ರೆ ಈ ಔತಣಕೂಟದಲ್ಲಿ ಏನು ಬೆಳವಣಿಗೆ ಆಯಿತು? ಟ್ರಂಪ್ ಏನೋ ಕೇಳಿದ್ರಂತೆ, ಏನಂತ, ನನ್ನ ವಿರುದ್ಧ ಮತ ಹಾಕೋದಕ್ಕೆ ನಿಮ್ಗೆ ಹೆಂಗೆ ಧೈರ್ಯ? ನಾನು ನಿರ್ಣಯ ತೆಗೆದುಕೊಂಡಿದ್ದೀನಿ, ನಿಮ್ಮ ಪಾರ್ಟಿಯ ನಾಯಕ, ಅಮೆರಿಕದ ಅಧ್ಯಕ್ಷನಾಗಿದ್ದೀನಿ, ನನ್ನ ವಿರುದ್ಧವೇ ಮತ ಹಾಕೋದಕ್ಕೆ ನಿಮ್ಗೆ ಹೆಂಗೆ ಧೈರ್ಯ ಬಂತು ಅಂತೇನೋ ಪ್ರಶ್ನೆ ಕೇಳಿದ್ರಂತೆ. ಅದಕ್ಕೆ ಲೂಸಿಯಾನಾದ ಸೆನೆಟರ್ ವಿಲ್ ಕ್ಯಾಸಿಡಿ ಅನ್ನುವಂತಹ ಒಬ್ಬ ಸೆನೆಟರ್ ಅವರು ಕ್ಯಾಸಿಡಿ ಹೇಳಿದ್ರಂತೆ, ನೇರವಾಗಿ ಉತ್ತರ ಕೊಟ್ಟರು. ಯುದ್ಧದ ಬಗ್ಗೆ ಅಮೆರಿಕ ಜನ ಮತ್ತು ಅಮೆರಿಕದ ಸಂಸತ್ತಿಗೆ ನೀವು ಸರಿಯಾದ ಮಾಹಿತಿ ಕೊಟ್ಟಿಲ್ಲ, ನಮ್ಮ ಯಾವುದೇ ಅನುಮತಿಯನ್ನು ಕೂಡ ನೀವು ತೆಗೆದುಕೊಂಡಿಲ್ಲ. ಈ ಯುದ್ಧ 4 ವಾರಗಳಲ್ಲಿ ಮುಗಿಬೇಕಾಗಿತ್ತು, ಆದರೆ ನೀವು 4 ತಿಂಗಳ ಕಾಲ ಇದನ್ನು ಜಗ್ಗಿದ್ರಿ. ಇದಕ್ಕೆ ಅಮೆರಿಕಕ್ಕೆ ಮತ್ತು ಅಮೆರಿಕದ ಜನತೆಗೆ, ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಮಟ್ಟದ ಹಾನಿ ಉಂಟಾಗಿದೆ. ಹೀಗಾಗಿ ನಾವು ನಿಮ್ಮ ವಿರುದ್ಧ ಎಲ್ಲ ಮತ ಹಾಕಿದ್ವಿ ಅಂತ ಹೇಳಿದ್ರಂತೆ. ಆಗ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು? ನೀನು ಲೂಸರ್ ಅಂತ ಹೇಳ್ಬಿಟ್ರಂತೆ. ವಿಪರೀತ ಸಿಟ್ಟು. ಸಹಜವಾಗಿ ಟ್ರಂಪ್ ವಿರುದ್ಧ ಮತ ಚಲಾವಣೆ ಆಗಿದೆ, ಹಿನ್ನಡೆ ಆಗಿದೆ ಸಂಸತ್ನಲ್ಲಿ. ಹೀಗಾಗಿ ಟ್ರಂಪ್ ಹೇಳಿದ್ರಂತೆ, ನೀನು ಲೂಸರ್ ಅಂತ. ಹೆಂಗೆ ಬಂತು ಇದು ಲೂಸರು? ಮೊನ್ನೆ ಯಾವುದೋ ಒಂದು ಅಮೆರಿಕದ ಒಂದು ಪ್ರೈಮರಿ ಚುನಾವಣೆ ಆಯಿತು. ಪ್ರೈಮರಿ ಎಲೆಕ್ಷನ್ನಲ್ಲಿ ಈ ಕ್ಯಾಸಿಡಿ ಅನ್ನುವಂತಹ ಈ
ಸೆನೆಟರ್ ಏನಿದ್ರು ಚುನಾವಣೆಯನ್ನು ಸೋತಿದ್ರಂತೆ. ಹೀಗಾಗಿ ನೀ ಚುನಾವಣೆಯಲ್ಲಿ ಸೋತಿದ್ಯಾ, ನೀವೊಬ್ಬ ಲೂಸರ್ ಇದೆಯಾ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಹೇಳಿದ್ರಂತೆ. ಅದಾದ ನಂತರ ಕ್ಯಾಸಿಡಿ ಹೊರಗಡೆ ಬಂದು ಹೇಳಿದ್ರು, ನನ್ನನ್ನು ಯಾರಿಂದಲೂ ಕೂಡ ಬೆದರಿಸೋದಕ್ಕೆ, ನನ್ನನ್ನು ಹೆದರಿಸೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕದ ಜನರ ಅಭಿಪ್ರಾಯ ಏನಾಗಿತ್ತು, ಆ ಅಮೆರಿಕದ ಜನರ ಅಭಿಪ್ರಾಯವನ್ನು ನಾವು ಅಧ್ಯಕ್ಷರ ಮುಂದೆ ಹೇಳಿದ್ದೀವಿ, ಅದನ್ನು ಮತವಾಗಿ ಕನ್ವರ್ಟ್ ಮಾಡಿ ಹೇಳಿದ್ದೀವಿ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವು ಟ್ರಂಪ್ ಅವರ ಹೆದರಿಕೆಗೆ ನಾನು ಬಗ್ಗಲ್ಲ ಅಂತ ಯಾರು ಹೇಳಿದ್ರು? ಕ್ಯಾಸಿಡಿ ಹೇಳಿಕೆಯನ್ನು ಕೊಟ್ಟರು. ಈ ಘಟನೆ ಆದ ನಂತರ ಒಂದು ಬೆಳವಣಿಗೆ ಆಯ್ತಂತೆ. ಈ 4 ಜನ ಸೆನೆಟರ್ಗಳಿಗೆ ವಾಗ್ವಾದ ಆಯಿತು. ವಾಗ್ವಾದ ಆದ ನಂತರ ಅಲ್ಲೇ ಒನ್ಸ್ ಅಗೇನ್ ಮತಕ್ಕೆ ಹಾಕಲಾಯಿತಂತೆ. ಗಮನಿಸಬೇಕಾದಂಥ ಸಂಗತಿ ನೀವು. ಡೊನಾಲ್ಡ್ ಟ್ರಂಪ್ ಅವರಿಗೆ ರೋಷಾವೇಶ ಆ ಪರಿಪ್ರಮಾಣದಲ್ಲಿತ್ತು ಅಂತೆಲ್ಲ ಹೇಳ್ತಿದ್ದಾರೆ. ಅಲ್ಲೇ ಒನ್ಸ್ ಅಗೇನ್ ಮತಕ್ಕೆ ಹಾಕಲಾಯಿತಂತೆ. ಒನ್ಸ್ ಅಗೇನ್ ಮತವೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧವೇ. ಇಷ್ಟೆಲ್ಲ ಬೆಳವಣಿಗೆಗಳು, ಜಗಳಗಳಾದ ನಂತರವೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಒನ್ಸ್ ಅಗೇನ್ ನಿನ್ನೆ ಶ್ವೇತಭವನದಲ್ಲಿ ನಿರ್ಣಯ ಆಗಿದೆ ಅನ್ನುವಂಥದ್ದೊಂದು ಸುದ್ದಿ. ಮತ್ತೊಂದು ಕಡೆ ಒಂದು ಬೆಳವಣಿಗೆ ಆಗಿದೆ ಇರಾನ್ ಅಣು ಕೇಂದ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನದು ಇರಾನ್ ಅಣು ಕೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದರೆ, ಅವಕಾಶವನ್ನು ಕೊಡಬೇಕು, ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಪರಮಾಣು ಅಧಿಕಾರಿಗಳು ಭೇಟಿ ಮಾಡೋದಕ್ಕೆ ಅಂತ. ಆದರೆ ಇರಾನ್ ಹೇಳ್ತಾ ಇದೆ, ಈ ಒಪ್ಪಂದ ಅಂತಿಮವಾಗುವ ತನಕವೂ ಕೂಡ ನಾವು ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಲ್ಲ ಅಂತ ಅಂತಾರಾಷ್ಟ್ರೀಯ ಈ ಅಣುಶಕ್ತಿ ಸಂಸ್ಥೆಯ ಹೇಳಿಕೆಗೆ ಒಂದು ತಿರುಗೇಟು ಕೊಡೋ ಪ್ರಯತ್ನವನ್ನು ಮಾಡಿದೆ. ಅಂದರೆ ಅಂತಿಮ ಒಪ್ಪಂದದ ನಂತರ ನಾವು ತಪಾಸಣೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಇರಾನ್ನ ಉಪ ವಿದೇಶಾಂಗ ಸಚಿವ ಕಾಜೆಮ್ ಘರಿಬಾಬಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರಿಬಾಬಾದಿ ಹೇಳಿಕೆಯನ್ನು ಕೊಟ್ಟಿರೋದು. ಸಂಪೂರ್ಣ ನಿರ್ಬಂಧ ತೆರವಾಗಬೇಕು, ಅಮೆರಿಕ ಇರಾನ್ನ ಮೇಲೆ ಹೇರಿರುವಂಥ ಸಂಪೂರ್ಣ ನಿರ್ಬಂಧ ತೆರವಾಗಬೇಕು, ಅಲ್ಲಿಯ ತನಕ ನಾವೆಲ್ಲ ಅವಕಾಶವನ್ನು ಕೊಡಲ್ಲ ಅಂತ ಅವರೆಲ್ಲ ಹೇಳ್ತಾ ಇರೋದು. ಒಂದು ಆತಂಕ ಇದೆ ಇರಾನ್ಗೆ. ನಾನು ಪದೇ ಪದೇ ಇದನ್ನು ಹೇಳಿದ್ದೀವಿ. 2025ರಲ್ಲಿ ಇರಾನ್ಗೆ ಗೊತ್ತೇ ಇಲ್ಲದಂತೆ ಅಮೆರಿಕಾದವರೆಲ್ಲ ದಾಳಿ ಮಾಡಿಬಿಟ್ರು. ಅಂಥದ್ದೇ ದಾಳಿ ನಮ್ಮ ಮೇಲೆ ಮತ್ತೊಂದು ಸರಿ ಆಗಬಹುದು ಅಂತ ಇದೀಗ ಅವ್ರಿಗೆಲ್ಲ ಹೆದರಿಕೆ. ಹೀಗಾಗಿ ನಂಟಾಜ್, ಫೋರ್ಡ್, ಇಸ್ಫಹಾನ್ ತಪಾಸಣಾ ಕೇಂದ್ರಗಳನ್ನೆಲ್ಲ ಬಂದ್ ಮಾಡಿದ್ದಾರೆ ಅವರು. ಮತ್ತೊಂದು ಕಡೆ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ವಿಶ್ವಸಂಸ್ಥೆಯ ಅಣುಶಕ್ತಿ ಮಹಾನಿರ್ದೇಶಕ ರಾಗೆಲ್ ಗ್ರೋಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಇರಾನ್ ಮತ್ತು ಅಮೆರಿಕಾದ ನಡುವೆ ಈ ಹಗ್ಗ ಜಗ್ಗಾಟಗಳು ಆಗ್ತಾ ಇದೆ, ತಪಾಸಣೆಗೆ ಅವಕಾಶ ಕೊಡಬೇಕು, ತಪಾಸಣೆಗೆ ಅವಕಾಶವನ್ನು ನಾವು ಕೊಡಲ್ಲ ಅಂತ. ಇವೆಲ್ಲದರ ನಡುವೆ ಗ್ರೋಸಿ ಹೇಳ್ತಾ ಇದ್ದಾರೆ, ಜಪಾನ್ನಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದ್ರು ಅವರು, ಅಮೆರಿಕ ಮತ್ತು ಇರಾನ್ನ ನಡುವೆ ಏನೇ ಒಪ್ಪಂದದ ಪ್ರಕಾರ 8ನೇ ಪ್ಯಾರಾದಲ್ಲಿ ಇರಾನ್ ಪರಮಾಣು ಚಟುವಟಿಕೆಗಳನ್ನು ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಗಳು ಎಲ್ಲ ಅಬ್ಸರ್ವೇಷನ್ ಮಾಡುತ್ತೆ. ಇದು ರಾಜಕೀಯ ಮಾತುಕತೆಗಳು ಏನೇ ಆಗಿರಲಿ, ಈ ರಾಜಕೀಯ ಮಾತುಕತೆಗಳ ನಂತರವೂ ಕೂಡ ಅಂತಾರಾಷ್ಟ್ರೀಯ ಪರಮಾಣು ಕೇಂದ್ರದ ಅಧಿಕಾರಿಗಳು ಇರಾನ್ಗೆ ಭೇಟಿ ಕೊಡ್ತಾರೆ. ಇರಾನ್ಗೆ ಭೇಟಿ ಕೊಟ್ಟ ನಂತರ ಅಲ್ಲಿ ಎಲ್ಲವನ್ನ ತಪಾಸಣೆ ಮಾಡ್ತಾರೆ. ಯಾವುದಕ್ಕೂ ಕೂಡ ನಾವು ಹಿಂದೇಟಾಕಲ್ಲ. ಇರಾನ್ಗೆ ಭೇಟಿ ಕೊಡುವಂತಹ ದಿನಾಂಕನ್ನ ಕೆಲವೇ ದಿನಗಳನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಇದೀಗ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಅಧಿಕಾರಿಗಳು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೀಗ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ. ಇರಾನ್ ಹೆಂಗೆ ಸ್ವೀಕಾರ ಮಾಡುತ್ತೆ ಕಾದ್ ನೋಡೋಣ.